ಎಲ್ರಿಗೂ ನಮಸ್ಕಾರ. ಈ ದಿನ ಸುವರ್ಣ ಸುರುಚಿ ಕುಕಿಂಗ್ ಚಾನಲಲ್ಲಿ ಮಾಡೋಣ ಸೂಪರ್ ಸಿಂಪಲ್ ಸೌತ್ ಇಂಡಿಯನ್ ಸ್ಟೈಲ್ ಚಿತ್ರಾನ್ನ. ಬೇಕಾಗಿರುವ ಪದಾರ್ಥಗಳು 1 ಟೀ ಸ್ಪೂನ್ ಸಾಸಿವೆ, 1 ಟೀ ಸ್ಪೂನ್ ಜೀರಿಗೆ, 4 ರಿಂದ 5 ಹಸಿಮೆಣಸಿನಕಾಯಿ, ಅರ್ಧ ಕಪ್ ಕಡಲೆ ಬೀಜ, 2 ದೊಡ್ಡ ಈರುಳ್ಳಿ, 2 ಟೀ ಸ್ಪೂನ್ ಉದ್ದಿನಬೇಳೆ, 2 ಟೀ ಸ್ಪೂನ್ ಕಡಲೆಬೇಳೆ, 2 ಟೀ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ, ಸ್ವಲ್ಪ ಗೋಡಂಬಿ, ಸ್ವಲ್ಪ ಕರಿಬೇವು ಹಾಗೂ ಕೊತ್ತಂಬರಿ, ಹಾಗೆ 1 ನಿಂಬು. ಸ್ವಲ್ಪ ರುಚಿ ಜಾಸ್ತಿ ಆಗಲಿ ಅಂತ ನಾವು ಅರ್ಧ ಕಪ್ ಕೊಬ್ಬರಿ ತುರನ ತಗೊಂಡಿದ್ದೀನಿ. ಸೂಪರ್ ಆ್ಯಂಡ್ ಸಿಂಪಲ್ ಚಿತ್ರಾನ್ನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಒಂದು ಪಾತ್ರೆ ತಗೊಳ್ಳೋಣ. ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಎಣ್ಣೆ ಹಾಕೊಳ್ಳೋಣ. ಎಣ್ಣೆ ಸ್ವಲ್ಪ ಕಾಯಬೇಕು. ಕಾದ್ಮೇಲೆ ಸಾಸಿವೆ ಮತ್ತು ಜೀರಿಗೆ ಹಾಕೊಳ್ಳಿ. ಚಟಪಟ ಅಂತ ಸಿಡಿಬೇಕು. ನೆಕ್ಸ್ಟ್ ಕಡಲೆ ಬೀಜ, ಕಡಲೆಬೇಳೆ, ಹಾಗೆ ಸ್ವಲ್ಪ ಉದ್ದಿನಬೇಳೆ ಮತ್ತು ಗೋಡಂಬಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಜಾಸ್ತಿ ರೋಸ್ಟ್ ಮಾಡಿದ್ರೆ ಸೀದೋಗುತ್ತೆ, ಅದಕ್ಕೆ ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರ್ ಬಂದರೆ ಸಾಕು. ಇವಾಗ ಕಟ್ ಮಾಡಿರೋ ಈರುಳ್ಳಿ, ಹಸಿಮೆಣಸಿನಕಾಯಿ ಹಾಗೆ ಕರಿಬೇವು ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ಎಲ್ಲದನ್ನು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಮಿಕ್ಸ್ ಮಾಡ್ಕೊಳ್ಳಿ. ನಿಜ ಹೇಳಬೇಕು ಅಂದರೆ ಚಿತ್ರಾನ್ನಗೆ ಟೇಸ್ಟ್ ಜಾಸ್ತಿ ಆಗಿದೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟಿಂದ. ಅರ್ಧ ಟೀ ಸ್ಪೂನ್ ಅರಿಶಿನ ಹಾಕೊಳ್ಳೋಣ. ಬೆಳಗ್ಗೆ ತಿಂಡಿಗೆ ಆಗಲಿ ಮಧ್ಯಾಹ್ನ ಲಂಚ್ ಬಾಕ್ಸ್ಗೆ ಆಗಲಿ ಮಾಡ್ಕೋಬೋದು. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತೆ ತಗೊಂಡಿರುವಂಥ ಸ್ವಲ್ಪ ಕೊಬ್ಬರಿ ತುರಿ. ಈಗ ಒಗ್ಗರಣೆನ ಸ್ವಲ್ಪ ಆರಕ್ಕೆ ಬಿಡಿ. ಇದಕ್ಕೆ 2 ಕಪ್ ರೈಸ್ ಸೇರಿಸ್ಕೊಳ್ಳೋಣ. ರೈಸ್ ಮಾಡಬೇಕಾದ್ರೆ ಸ್ವಲ್ಪ ಉದುರುದ್ರಾಗಿ ಇರಬೇಕು, ಆಗ ತಿನ್ನಕ್ಕೂ ಚೆನ್ನಾಗಿ ಅನಿಸುತ್ತೆ. ರೈಸ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಎಷ್ಟು ಸಿಂಪಲ್ ಇದೆ ಅಲ್ಲ. ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಮಿಕ್ಸ್ ಆಗಿದೆ. ಇದಕ್ಕೆ ಅರ್ಧ ನಿಂಬು ರಸ ಹಾಕೊಳ್ಳಿ. ಹಾಗೆ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡು ಒಂದ್ಸಲಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡ್ತಿದ್ದೀರಲ್ಲ ಸಿಂಪಲ್ ಆ್ಯಂಡ್ ಸೂಪರ್ ಆಗಿ ಹೇಗೆ ಮಾಡಿದ್ವಿ ಅಂತ. ಚಿತ್ರಾನ್ನ ರೆಡಿ. ನೀವು ಟ್ರೈ ಮಾಡಿ, ಫ್ಯಾಮಿಲಿಗೂ ಸರ್ವ್ ಮಾಡಿ, ಮತ್ತು ನಿಮ್ಮ ಎಕ್ಸ್ಪೀರಿಯನ್ಸ್ನ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಮತ್ತೆ ಸಿಗೋಣ ಹೊಸ ರೆಸಿಪಿ ಜೊತೆ. ಓಕೆ ದೆನ್, ಹ್ಯಾಪಿ ಕುಕಿಂಗ್, ಹ್ಯಾಪಿ ಈಟಿಂಗ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.